ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಈ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಇಂಡಿಯಾಸ್ ನ್ಯೂಕ್ಲಿಯರ್ ಡಾಕ್ಟ್ರಿನ್. ಸೊ ಇಂಡಿಯಾಸ್ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಅಂದರೆ ನೋ ಫಸ್ಟ್ ಯೂಸ್ ಪಾಲಿಸಿನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ಇಂಡಿಯಾ 1998 ಆದಮೇಲೆ ಪೋಖ್ರಾನಲ್ಲಿ 1998 ಪೋಖ್ರಾನಲ್ಲಿ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡುತ್ತೆ. ಸೊ ಇದಾದಮೇಲೆ ಇಂಡಿಯಾನ ಏನಂತ ಡಿಕ್ಲೇರ್ ಮಾಡ್ಕೊಳ್ಳುತ್ತೆ ಅಂದರೆ ಸ್ಟೇಟ್ ಆರ್ಮ್ಡ್ ವಿತ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಹೇಳಿ ಇಟ್ ಸೆಲ್ಫ್ ಡಿಕ್ಲೇರ್ ಮಾಡ್ಕೊಳ್ಳುತ್ತೆ. ಸೊ ಅಂದರೆ ಇಂಡಿಯಾದಲ್ಲೂ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಹೇಳಿ ಅದು ಡಿಕ್ಲೇರ್ ಮಾಡ್ಕೊಳ್ಳುತ್ತೆ. ಸೊ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ನ ಹೊಂದಿದೆ ಅಂದರೆ ಆ ಕಂಟ್ರಿಗೆ ಒಂದು ಪ್ರಾಸ್ಪೆಕ್ಟ್ ಅನ್ನೋ ಥರ ಎಲ್ಲರೂ ಬಿಹೇವ್ ಮಾಡ್ತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಚೀನಾ ಮತ್ತು ಪಾಕಿಸ್ತಾನಲ್ಲಿ ನ್ಯೂಕ್ಲಿಯರ್ ಆರ್ಮ್ಸ್ ಇತ್ತು. ಸೊ ನಾವು ಅದನ್ನು ಸಸ್ಟೈನ್ ಮಾಡಬೇಕು. ಸೊ ಅಂದರೆ ನಮ್ಮ ಕಂಟ್ರಿಗೆ ಬರೋವಂಥ ಥ್ರೆಟ್ ಮತ್ತು ಕೋರ್ಷನ್ನ ಅವಾಯ್ಡ್ ಮಾಡಬೇಕು ಅಂದರೆ ಸೊ ಇಂಡಿಯಾದಲ್ಲೂ ಕೂಡ ನ್ಯೂಕ್ಲಿಯರ್ ಆರ್ಮ್ಸ್ನ ಹೊಂದಿರಬೇಕು. ಸೊ ಅದು ಯೂಸ್ ಮಾಡೋದು ಬಿಡೋದು ಸೆಕೆಂಡರಿ. ಫಸ್ಟ್ ಇಂಟರ್ನಲ್ ಸೆಕ್ಯೂರಿಟಿನ ಅಂದರೆ ಇಂಡಿಯನ್ ಸೆಕ್ಯೂರಿಟಿನ ಕಾಪಾಡ್ಕೊಳ್ಬೇಕು ಅಂದರೆ ನ್ಯೂಕ್ಲಿಯರ್ ವೆಪನ್ಸು ತುಂಬ ಇಂಪಾರ್ಟೆಂಟು. ಸೊ ಅಂತ ಹೇಳಿಬಿಟ್ಟು ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ನ ಡೆವಲಪ್ ಮಾಡಿದ್ರು. ಸೊ ಅಂದರೆ ಬೇರೆ ಕಂಟ್ರೀಸಿಗೆ ಥ್ರೆಟ್ಸ್ ಮತ್ತು ಕೋರ್ಷನ್ನ ಕೊಡೋದು ನಮ್ಮ ಉದ್ದೇಶ ಅಲ್ಲ. ಸೊ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಉದ್ದೇಶದಿಂದ ಈ ಒಂದು ನ್ಯೂಕ್ಲಿಯರ್ ವೆಪನ್ಸನ್ನು ಡೆವಲಪ್ ಮಾಡಿದ್ದಾರೆ. ಸೊ ಇದನ್ನು ಪೊಲಿಟಿಕಲ್ ವೆಪನ್ಸ್ ಆಗಿ ನಾವು ಯೂಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಡೆವಲಪ್ ಮಾಡಿದ್ದೀವಿ, ನಾಟ್ ವಾರ್ ಫೈಟಿಂಗ್ ವೆಪನ್ಸ್. ಸೊ ಪೊಲಿಟಿಕಲ್ ವೆಪನ್ಸ್ ಅಂದರೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಡೆವಲಪ್ ಮಾಡಿದ್ದೀವಿ, ಪೀಸ್ನ ಕಾಪಾಡೋ ಉದ್ದೇಶದಿಂದ. ಸೊ ಇಂಡಿಯಾಸ್ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಕ್ಯಾನ್ ಬಿ ಸಮ್ಮರೈಸ್ಡ್. ಯಾವ ಥರ ಇದನ್ನು ಸಮ್ಮರೈಸ್ ಮಾಡ್ತಾರೆ ಅಂದರೆ ಏನಕ್ಕೋಸ್ಕರ ಇದನ್ನು ಡೆವಲಪ್ ಮಾಡಿದ್ದಾರೆ ಅಂದರೆ ಮಿನಿಮಮ್ ಡಿಟರೆನ್ಸ್ನ ಬಿಲ್ಡ್ ಮಾಡೋದಕ್ಕೋಸ್ಕರ, ಮಿನಿಮಮ್ ಡಿಟರೆನ್ಸ್ನ ಮೇಂಟೈನ್ ಮಾಡೋ ಉದ್ದೇಶದಿಂದ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಮತ್ತು ನಮ್ಮದು ನೋ ಫಸ್ಟ್ ಯೂಸ್ ನ್ಯೂಕ್ಲಿಯರ್ ವೆಪನ್ಸ್ ಪಾಲಿಸಿ ಇರೋದ್ರಿಂದ ಸೊ ಇದನ್ನು ನಾವು ರಿಟಾಲಿಯೇಟ್ ಮಾಡೋದಕ್ಕೋಸ್ಕರ ಮಾತ್ರ ಯೂಸ್ ಮಾಡ್ತೀವಿ. ಅಂದರೆ ಯಾವುದಾದ್ರೂ ನ್ಯೂಕ್ಲಿಯರ್ ಅಟ್ಯಾಕ್ ಆಯಿತು ಇಂಡಿಯನ್ ಟೆರಿಟರಿ ಮೇಲೆ ಅಥವಾ ಇಂಡಿಯನ್ ಫೋರ್ಸಸ್ ಮೇಲೆ ಎಲ್ಲಾದರೂ, ಆಗ ಮಾತ್ರ ಈ ಒಂದು ನಾವು ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡ್ತೀವಿ. ನ್ಯೂಕ್ಲಿಯರ್ ರಿಟಾಲಿಯೇಷನ್ ಅಂದರೆ ಫಸ್ಟ್ ಸ್ಟ್ರೈಕ್ನ ನಾವು ಮಾಡಲ್ಲ, ಓಕೆನಾ. ಬಟ್ ನಮ್ಮ ಕಂಟ್ರಿಗೆ ಅಥವಾ ನಮ್ಮ ಆರ್ಮಿಗೆ ಏನಾದರೂ ಡ್ಯಾಮೇಜ್ ಆಗೋವಂಥದ್ದು, ಅನ್ಅಕ್ಸೆಪ್ಟಬಲ್ ಡ್ಯಾಮೇಜ್ ಆಗ್ತಿದೆ ಅಂದಾಗ ಮಾತ್ರ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡ್ತೀವಿ. ಸೊ ಇದು ಒಂದು ನ್ಯೂಕ್ಲಿಯರ್ ರಿಟಾಲಿಯೇಟ್ರಿ ಅಟ್ಯಾಕ್ಸ್. ಸೊ ಅಂದರೆ ಸಿವಿಲಿಯನ್ ಪೊಲಿಟಿಕಲ್ ಲೀಡರ್ಶಿಪ್, ಆಥರೈಸ್ ಸಿವಿಲಿಯನ್ ಪೊಲಿಟಿಕ್ ಲೀಡರ್ಶಿಪ್ ಮಾತ್ರ ಈ ಒಂದು ಡಿಸಿಷನ್ನ ತಗೊಳ್ಳೋದಕ್ಕೆ ಸಾಧ್ಯ, ಅಂದರೆ ಥ್ರೂ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ. ಈ ಒಂದು ಡಿಸಿಷನ್, ಈಗ ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡಬೇಕು ಅಂದರೆ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಅವರು ಮಾತ್ರ ಆಥರೈಸ್ಡ್ ಇರೋದು. ಅವರು ಯಾವ ಥರ ಸಜೆಷನ್ನ ಕೊಡ್ತಾರೆ ಅದ್ರ ಆಧಾರದ ಮೇಲೆ ಸಿವಿಲಿಯನ್ ಪೊಲಿಟಿಕಲ್ ಲೀಡರ್ಸು ಡಿಸಿಷನ್ನ ತಗೊಳ್ತಾರೆ ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ. ಸೊ ನಾನ್ ಯೂಸ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅಗೇನ್ಸ್ಟ್ ನಾನ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂದರೆ ಇಫ್ ಇನ್ ಕೇಸ್ ಯಾವುದೋ ಒಂದು ಕಂಟ್ರಿ ಮಧ್ಯೆ ವಾರ್ ನಡೀತಿದೆ, ಎರಡು ಕಂಟ್ರಿ ಮಧ್ಯೆ ಅಂದಾಗ ಒಂದು ಕಂಟ್ರಿ ನ್ಯೂಕ್ಲಿಯರ್ ವೆಪನ್ಸ್ನ ಹೊಂದಿದೆ, ಇನ್ನೊಂದು ಕಂಟ್ರಿ ನ್ಯೂಕ್ಲಿಯರ್ ವೆಪನ್ಸ್ನ ಹೊಂದಿಲ್ಲ ಅಂದಾಗ ನ್ಯೂಕ್ಲಿಯರ್ ವೆಪನ್ಸ್ನ ಹೊಂದಿರೋ ಅಂಥ ಕಂಟ್ರಿ ನ್ಯೂಕ್ಲಿಯರ್ ವೆಪನ್ಸ್ನ ಹೊಂದೇ ಇಲ್ದಿರೋ ಅಂಥ ಕಂಟ್ರಿ ಮೇಲೆ ಯೂಸ್ ಮಾಡೋ ಹಾಗಿಲ್ಲ. ಆ ಥರ ಪಾಲಿಸಿನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ಇಫ್ ಇವೆಂಟ್ ಮೇಜರ್ ಅಟ್ಯಾಕ್ಸ್ ಅಗೇನ್, ಯಾವುದಾದ್ರೂ ಮೇಜರ್ ಅಟ್ಯಾಕ್ ಆಯಿತು ಇಂಡಿಯನ್ ಏರ್ ಫೋರ್ಸಸ್ ಮೇಲೆ ಅಥವಾ ಬೇರೆ ಅಂದರೆ ಬಯೋಲಾಜಿಕಲ್ ಇರ್ಬೋದು ಅಥವಾ ಕೆಮಿಕಲ್ ವೆಪನ್ಸಿಂದ ಇರ್ಬೋದು. ಸೊ ಆವಾಗ ನಾವು ನ್ಯೂಕ್ಲಿಯರ್ ವೆಪನ್ಸ್ನ ಬೇಕಿದ್ರೆ ಯೂಸ್ ಮಾಡ್ಬೋದು ಅವ್ರ ಅಗೇನ್ಸ್ಟ್ ಆಗಿ ರಿಟಾಲಿಯೇಟ್ ಮಾಡೋದಕ್ಕೋಸ್ಕರ. ಮತ್ತು ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಅಥವಾ ಮಿಸೈಲ್ ರಿಲೇಟೆಡ್ ಮೆಟೀರಿಯಲ್ಸ್ ಮೇಲೆ ಸ್ಟ್ರಿಕ್ಟ್ ಕಂಟ್ರೋಲ್ಸ್ನ ನಾವು ಮೇಂಟೈನ್ ಮಾಡ್ತಿದ್ದೀವಿ. ಈಗ ಮೆಟೀರಿಯಲ್ಸ್ ಇರ್ಬೋದು, ಟೆಕ್ನಾಲಜೀಸ್ ಇರ್ಬೋದು. ಸೊ ಇದನ್ನು ನಾವು ಈಸಿಯಾಗಿ ಎಲ್ಲಿಗೂ ಬೇರೆಯವ್ರ ಹತ್ರ ಶೇರ್ ಮಾಡ್ತಿಲ್ಲ, ಎಕ್ಸ್ಪೋರ್ಟು ಮಾಡ್ತಾ ಇಲ್ಲ. ಮತ್ತು ಫಿಸೈಲ್ ಮೆಟೀರಿಯಲ್ ಕಟ್ ಆಫ್ ಟ್ರೀಟಿ ನೆಗೋಷಿಯೇಷನ್ಸ್ಗೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ಸೊ ಅಂದರೆ ಆದಷ್ಟು ಈ ನ್ಯೂಕ್ಲಿಯರ್ ವೆಪನ್ಸನ್ನು ಯೂಸ್ ಮಾಡೋದನ್ನು ಕಟ್ ಆಫ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ. ಮತ್ತು ಈ ಒಂದು ಮೊರಟೋರಿಯಮ್ ನ್ಯೂಕ್ಲಿಯರ್ ಟೆಸ್ಟ್ ಏನಿದೆ ಅದನ್ನು ಕಂಟಿನ್ಯೂಯಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ನಮ್ಮದು ಇಂಡಿಯಾದ ಗೋಲ್ ಏನು ಅಂದರೆ ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ, ನ್ಯೂಕ್ಲಿಯರ್ ವೆಪನ್ಸ್ ಫ್ರೀ ವರ್ಲ್ಡನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ವರ್ಕ್ ಮಾಡ್ತಿದ್ದೀವಿ. ಇದಕ್ಕೋಸ್ಕರ ಗ್ಲೋಬಲ್ ಆಗಿ ಮತ್ತು ವೆರಿಫೈಯಬಲ್ ನಾನ್ ಡಿಸ್ಕ್ರಿಮಿನೇಟರಿ ನ್ಯೂಕ್ಲಿಯರ್ ಡಿಸಾರ್ಮಮೆಂಟಿಗೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ಸೊ ಅಂದರೆ ನಾವು ನ್ಯೂಕ್ಲಿಯರ್ ಫ್ರೀ ವರ್ಲ್ಡನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದನೇ ವರ್ಕ್ ಮಾಡ್ತಿದ್ದೀವಿ. ಸೊ ಹಾಗಾಗಿನೇ ನಾವು ನೋ ಫಸ್ಟ್ ಯೂಸ್ ಪಾಲಿಸಿನ ಫಾಲೋ ಮಾಡ್ತಾ ಇರೋದು.
ಸೊ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿನಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ, ಸೊ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿನಲ್ಲಿ ಪೊಲಿಟಿಕಲ್ ಕೌನ್ಸಿಲ್ ಇರುತ್ತೆ, ಎಕ್ಸಿಕ್ಯೂಟಿವ್ ಕೌನ್ಸಿಲು ಇರುತ್ತೆ. ಸೊ ಪೊಲಿಟಿಕಲ್ ಕೌನ್ಸಿಲ್ನ ಪ್ರೈಮ್ ಮಿನಿಸ್ಟರ್ ಚೇರ್ ಮಾಡಿರ್ತಾರೆ. ಸೊ ಇದೊಂದು ಸೋಲ್ ಬಾಡಿ. ಸೊ ಇದಕ್ಕೆ ಫುಲ್ ಅಥಾರಿಟಿ ಇರುತ್ತೆ. ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡಬೇಕೋ ಬೇಡವೋ ಅನ್ನೋದನ್ನು ಈ ಒಂದು ಪೊಲಿಟಿಕಲ್ ಕೌನ್ಸಿಲ್ ಡಿಸೈಡ್ ಮಾಡುತ್ತೆ. ಎಕ್ಸಿಕ್ಯೂಟಿವ್ ಕೌನ್ಸಿಲನ್ನು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರು ಚೇರ್ ಮಾಡಿರ್ತಾರೆ. ಸೊ ಇವ್ರು ಚೇರ್ಮನ್ ಆಗಿದ್ದಾಗ ಇವರಿಗೆ ಇನ್ಪುಟ್ಸನ್ನು ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಕೊಡುತ್ತೆ. ಸೊ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಡಿಸಿಷನ್ನ ಇನ್ಪುಟ್ ಆಗಿ ತಗೊಂಡು ಈ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲು ಆ ಒಂದು ಡೈರೆಕ್ಟಿವ್ಸ್ನ ಪೊಲಿಟಿಕಲ್ ಕೌನ್ಸಿಲ್ ಆ ಒಂದು ಡೈರೆಕ್ಟಿವ್ಸ್ ಪೊಲಿಟಿಕಲ್ ಕೌನ್ಸಿಲಿಂದ ಏನು ಡೈರೆಕ್ಟಿವ್ಸ್ ಬಂದಿರುತ್ತೆ ಈ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ, ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಈ ಎಕ್ಸಿಕ್ಯೂಟಿವ್ ಕೌನ್ಸಿಲು. ಸೊ ಡಿಸಿಷನ್ ತಗೊಳ್ಳೋದು ಪೊಲಿಟಿಕಲ್ ಕೌನ್ಸಿಲು, ಆ ಡಿಸಿಷನ್ನ ಎಕ್ಸಿಕ್ಯೂಟ್ ಮಾಡೋದು ಎಕ್ಸಿಕ್ಯೂಟಿವ್ ಕೌನ್ಸಿಲು. ಸೊ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್, ಸೊ ಇದು ಈ ಒಂದು ಅಡ್ಮಿನಿಸ್ಟ್ರೇಷನ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಈ ನ್ಯೂಕ್ಲಿಯರ್ ಫೋರ್ಸಸ್ ಇರ್ಬೋದು, ಮತ್ತು ಫೈರಿಂಗ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಇರ್ಬೋದು. ಸೊ ಈ ಎಲ್ಲ ಒಂದು ಪ್ರೊಸೆಸ್ಸಿಗೆ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂದರೆ ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡು. ಸೊ ಡೈರೆಕ್ಟಾಗಿ ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡೋದು ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡು. ಆದರೆ ಡಿಸಿಷನ್ ತೊಗೊಳ್ಳೋದು ಪೊಲಿಟಿಕಲ್ ಕೌನ್ಸಿಲು, ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಎಕ್ಸಿಕ್ಯೂಟಿವ್ ಕೌನ್ಸಿಲು. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿ ಆ ಒಂದು ಆರ್ಮ್ಸ್ನ ಯೂಸ್ ಮಾಡೋದು, ಫೈರ್ ಮಾಡೋದು ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಅವರು. ಸೊ ಈ ಒಂದು ಮೂರಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಪೊಲಿಟಿಕಲ್ ಕೌನ್ಸಿಲ್ನ ಪ್ರೈಮ್ ಮಿನಿಸ್ಟರ್ ಚೇರ್ ಮಾಡಿರ್ತಾರೆ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರು ಚೇರ್ ಮಾಡಿರ್ತಾರೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಆಲ್. ಇಫ್ ಯು ಆರ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಈ ಒಂದು PDF ಬೇಕಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೂ ಟಾಪರ್ IAS ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅಲ್ಲಿರುವಂತಹ ಬೆಲ್ ಐಕನನ್ನು ಒತ್ತಿ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು.